ಡೆಲ್ಲಿಗೆ ಹೊರಟೋಗಿದೆ. ನಮ್ಮ ಸ್ನೇಹಿತರಾದಂತಹ ಗೌರಿಶಂಕರ್ ಅವರು ಮತ್ತೆ ಮುರಳೀಧರ್ ಆಲಪ್ನವರು, ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಗೌಡ್ರು ಅವರು, ಇನ್ನೂ ಇತರೆ ಅವರು ಒಂದಷ್ಟು ಜನ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ. ಆ ಪತ್ರಿಕಾಗೋಷ್ಠಿಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಉದ್ದೇಶಪೂರ್ವಕವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ಅದರಲ್ಲಿ 2-3 ವಿಷಯಗಳನ್ನು ಅವರು ಹೇಳಿದ್ದಾರೆ. ಯಾಕೆ ಸುರೇಶ್ ಗೌಡ್ರು KN ರಾಜಣ್ಣ ಅವ್ರ ಮೇಲೆ ದಾಳಿ ನಡೆಸ್ತಿಲ್ಲ ಅಂತ ಹೇಳಿ ನನಗೆ ಒಂದು ವಿಶೇಷವಾಗಿ ಅನಿಸೋದು ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ. ರಾಜಣ್ಣ ಅವ್ರ ಮೇಲೆ ದಾಳಿ ಮಾಡೋದು ಸುರೇಶ್ ಗೌಡ್ರಿಗೆ ಗೊತ್ತಿದೆ. ಅದೇನೋ ಗೌರಿಶಂಕರ್ ಅವ್ರ ಹತ್ರ ಹೇಳಿ ತಿಳ್ಕೊಳ್ಳುವಂತ ನೆಸೆಸಿಟಿ ಇಲ್ಲ. ಅಂದ್ರೆ ಕಾಂಗ್ರೆಸ್ನಲ್ಲಿ ನೋಡಿದ್ರೆ ಆಲಪ್ನವರಲ್ಲಿದ್ದಾರೆ, ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಗೌರಿಶಂಕರ್ ಅವರು ಇದ್ದಾರೆ. ನನ್ಗೆ ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ಮೇಲೆ ದಾಳಿ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ಆದರೆ ಇವತ್ತು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋದೇನಪ್ಪಾ ಅಂತ ಹೇಳಿದ್ರೆ, ನಾನು ಒಬ್ಬ ಶಾಸಕ, ವಿರೋಧ ಪಕ್ಷದ ಶಾಸಕ, 3 ಬಾರಿ ಶಾಸಕನಾಗಿದ್ದೇನೆ, 2 ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೇನೆ, 2 ಬಾರಿ ಕಾರ್ಯದರ್ಶಿ, ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ. ನನಗೆ ಯಾವ ಸಂದರ್ಭದಲ್ಲಿ ಯಾವುದ ವಿಷಯವನ್ನ ತಗೊಳ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ನಾನೇನೋ ಈ ಪತ್ರಿಕಾಗೋಷ್ಠಿಯನ್ನ ಯಾಕೆ ಕರೆದಿದ್ರು ಗೌರಿಶಂಕರ್ ಅವರು, ಆಲಪ್ನವರು ಮತ್ತೆ ಚಂದ್ರಶೇಖರ್ ಗೌಡ್ರು ಅಂತೇಳಿ ಯಾರು ಕರೆಸಿದ್ರು ಅಂತ ಅದು ಗೊತ್ತಿದೆ. ನಾನೇನೊಬ್ಬ ಅಮಾಯಕ ಅಲ್ಲ, ಒಬ್ಬ ದಡ್ಡ ಅಲ್ಲ. ಈ ಪತ್ರಿಕಾಗೋಷ್ಠಿಯಿಂದ ಯಾರಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮಗೆ ಪತ್ರಿಕಾ ಮಾಧ್ಯಮದವರು ನೀವು ಬುದ್ಧಿವಂತರು ಅಂತ ಅನ್ಕೊಂಡಿದ್ದೀರಿ. ತುಮಕೂರು ಜಿಲ್ಲೆಯವರು ಇದರಿಂದ ಜಿ ಪರಮೇಶ್ ಸಾಹೇಬ್ ಅವರೇ ಇದ್ದಾರೆ. ಅಲ್ಲೇನೋ ಜಿ ಪರಮೇಶ್ವರ್ ಅವರೇ ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಿರುವಂತದ್ದು. ಇನ್ನೊಂದು, ನನಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ, ಗೌರಿಶಂಕರ್ ಬಗ್ಗೆ ಆಗಲಿ, ರಾಜಣ್ಣ ಅವ್ರ ಬಗ್ಗೆ ಆಗಲಿ, ಪರಮೇಶ್ವರ್ ಬಗ್ಗೆ ಆಗಲಿ, ಸಿದ್ದರಾಮಯ್ಯ ಬಗ್ಗೆ ಆಗಲಿ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ನಾನು ನನ್ನ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧನೇ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು. ನಾನಲ್ಲ, ಇಡೀ ನಮ್ಮ NDA ಟೀಮ್ ಎಲ್ಲರೂ ಕೂಡ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡಿದಾಗ ಪರಮೇಶ್ ಸಾಹೇಬ್ರೆ ಬಂದು ಕಾಂಪ್ರಮೈಸ್ ಮಾಡಿ ನಾನು ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ ₹1 ಹಣ ಇಲ್ಲಿವರೆಗೂ ₹1 ಹಣ ಬಿಡುಗಡೆ ಮಾಡಿದ್ರು. ಇವತ್ತು ಬಹಳ ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ನಾವು ಪರಮೇಶ್ವರ್ ಅವರನ್ನ ಇದನ್ನು ಪತ್ರಿಕಾಗೋಷ್ಠಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮೊನ್ನೆ ಗಣರಾಜ್ಯೋತ್ಸವ ಆದಂತಹ ಸಂದರ್ಭದಲ್ಲಿ, 77ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅವರು ಲಿಂಕ್ ಕ್ಯಾನಲ್ ಏನಿದೆ, ಇವತ್ತು ರಾಮನಗರ ಜಿಲ್ಲೆಗೆ ನೀರನ್ನ ತಗೊಂಡು ಹೋಗಬೇಕು ಅಂತ ಹೇಳಿ ಲಿಂಕ್ ಕ್ಯಾನಲ್ ಅನ್ನ ಗಣರಾಜ್ಯೋತ್ಸವದ ಅವರ ಭಾಷಣದಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿಯ ಬಗ್ಗೆ ಸೇರಿಸಿಕೊಂಡು ಹೋದರು. ಇದು ಬಹಳ ನನಗೆ ನೋವಾಯಿತು. ನಾನು ಲಿಂಕ್ ಕ್ಯಾನಲ್ ಅನ್ನ ವಿರೋಧ ಮಾಡದಿದ್ದಂಥವರು ನಾನು ಮತ್ತೆ ಜ್ಯೋತಿ ಗಣೇಶ್ ಮತ್ತೆ NDA ಪಾರ್ಟ್ನರ್ಸ್ಗಳು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು, ಆ ಲಿಂಕ್ ಕ್ಯಾನಲ್ ಆಗಬಾರ್ದು ಅಂತ ಹೇಳಿ, ರಾಮನಗರ ಜಿಲ್ಲೆಗೆ ನೀರು ಕೊಡಬಾರ್ದು ಅಂತ ಹೇಳಿ ಹೋರಾಟ ಮಾಡ್ತಿದ್ದೇವೆ. ಆದರೆ ನಮ್ಮನ್ನ ಜ್ಯೋತಿ ಗಣೇಶನ ಕುಂಡಿಸ್ಕೊಂಡು ಜಿಲ್ಲಾ ಅಭಿವೃದ್ಧಿ ವಿಷಯದಲ್ಲಿ ಆ ಲಿಂಕ್ ಕೆನಾಲ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಾನು ಗೌರಿಶಂಕರ್ ಅವರಿಗೆ ಮತ್ತೆ ರಾಜಣ್ಣ ಅವರಿಗೆ, ರಾಜಣ್ಣ ಅವರು ಯಾವಾಗಲೂ DK ಶಿವಕುಮಾರ್ ಅವರನ್ನ ಟೀಕೆ ಮಾಡ್ತಾರೆ, ಕುಬೇರರ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತಾರೆ. ಪದೇ ಪದೇ ಅವರ ಬೇರೆ ಬೇರೆ ರಾಜಕೀಯ ವಿಷಯದಲ್ಲಿ ರಾಜಣ್ಣ ಅವರು ಮತ್ತೆ DK ಶಿವಕುಮಾರ್ ಅವರು ವಿರೋಧ ಮಾಡ್ತಾರೆ. ನಾನು ರಾಜಣ್ಣ ಅವರಿಗೆ ಕೇಳೋದಿಷ್ಟೇ, ಮತ್ತೆ ಗೌರಿಶಂಕರ್ ಆಲಪ್ನವರಿಗೆ, ಚಂದ್ರಶೇಖರ್ ಗೌಡರಿಗೆ, ಪರಮೇಶ್ವರ್ ಅವರಿಗೆ ಹೇಳೋದಿಷ್ಟೇ, ನೀವ್ಯಾಕೆ ರಾಜಣ್ಣನಿಗೆ ಹೇಳಿ ಜಿಲ್ಲೆ ಹಿತದೃಷ್ಟಿಯಿಂದ ಆ ಲಿಂಕ್ ಕೆನಾಲ್ ಬಗ್ಗೆ ಟೀಕೆ ಮಾಡಬಾರ್ದು DK ಶಿವಕುಮಾರ್ ಅವರಿಗೆ. ಇದನ್ನ ಆಲಪ್ನವರು ಮತ್ತೆ ಗೌರಿಶಂಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾಯಿತು. ರಾಜಣ್ಣ ಅವ್ರನ್ನ ಟೀಕೆ ಮಾಡಲ್ಲ ಯಾಕೆ ಅಂತ ಹೇಳಿ ಪ್ರಶ್ನೆ ಹಾಕಿದ್ದಾರೆ. ಅದಕ್ಕೆ ಉತ್ತರವನ್ನ ರಾಜಣ್ಣ ಅವ್ರಿಗೆ ಕೊಡುವಂತ ಉತ್ತರವನ್ನ ಕೊಡಿಸಬೇಕು ಗೌರಿಶಂಕರ್ ಅವರು ಮತ್ತೆ ಆಲಪ್ನವರು ಮತ್ತೆ ಚಂದ್ರಶೇಖರ್ ಗೌಡರು, ಪರಮೇಶ್ ಸಾಹೇಬ್. ನಾನು ಇವತ್ತು ಪರಮೇಶ್ವರ್ ಅವರು ನಮಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ಲ. ಒಂದು ಲಿಂಕ್ ಕೆನಾಲ್, ಇದು ಇಡೀ ಜಿಲ್ಲೆಗೆ ಮಾರಕ ಆಗ್ತಿರುವಂತ ಒಂದು ಯೋಜನೆ. ಮಧುಗಿರಿ ಒಟ್ಟು 7 ತಾಲೂಕುಗಳಿಗೆ ಹೇಮಾವತಿ ನೀರನ್ನ ಮರೀಚಿಕೆ ಆಗುವಂತ ವಿಷಯ. ಒಂದು ಗುಬ್ಬಿ ಕ್ಷೇತ್ರಕ್ಕೆ ನೀರು ಬರಲ್ಲ, ಸಿರಾ ಕ್ಷೇತ್ರಕ್ಕೆ ಬರಲ್ಲ, ಮಧುಗಿರಿಗೆ ಬರಲ್ಲ, ಕೊಟ್ಗೆರೆಗೆ ಬರಲ್ಲ, ತುಮಕೂರು ಸಿಟಿಗೆ ಬರಲ್ಲ, ತುಮಕೂರು ಗ್ರಾಮಾಂತರಕ್ಕೆ ಇದರಿಂದ ನೀರು ಬರಲ್ಲ. ಸುಮಾರು 6 ತಾಲೂಕುಗಳಿಗೆ
ವಂಚನೆ ಆಗಿ ನೀರನ್ನ ರಾಮನಗರಕ್ಕೆ ಹರಿಸುವಂತ ಎಕ್ಸ್ಪ್ರೆಸ್ ಕೆನಾಲ್ ಅನ್ನ ಕೂಡಲೇ ನಿಲ್ಲಿಸಬೇಕು. ಪರಮೇಶ್ವರ್ ಅವರಿಗೆ ಕೊನೆಯದಾಗಿ ನಾವು NDA ಶಾಸಕರು ಇನ್ಕ್ಲೂಡಿಂಗ್ ಶ್ರೀನಿವಾಸ್ ಅವರು, ದುಬ್ಬಿ ಶಾಸಕರು, ನಾವೆಲ್ಲರೂ ವಿನಂತಿ ಮಾಡ್ತಿದ್ದೇವೆ, ಈ ಯೋಜನೆಯನ್ನ ಕೂಡಲೇ ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ಲಿಂಕ್ ಕೆನಾಲ್ ಯೋಜನೆಯನ್ನ ಮುಂದಿನ ಕ್ಯಾಬಿನೆಟ್ ನಲ್ಲಿ ತಂದು ಇದನ್ನ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೇವೆ. ದುಬ್ಬಿ ಶಾಸಕರನ್ನು ನೀವೇ ರೆಪ್ರೆಸೆಂಟ್